ಇವತ್ತಿನ ರಾಶಿ ಧನಸ್ಸು ಮತ್ತು ಮೀನರಾಶಿ. ರಾಶಿಯಲ್ಲಿ ಓದೋರು ಯಾವ ಕೋರ್ಸ್ ತಗೊಂಡ್ರೆ ಅವ್ರಿಗೆ ಚೆನ್ನಾಗುತ್ತೆ ಅದ್ರ ಬಗ್ಗೆ ಹೇಳೋದಾದರೆ ನೋಡಿ, ಧನಸ್ಸು ಮತ್ತು ಮೀನರಾಶಿಯವರು, ಧನಸ್ಸು ಮತ್ತು ಮೀನರಾಶಿಗೆ ಗುರು ಅಧಿಪತಿಯಾಗಿರ್ತಾನೆ. ಸೊ ಧನಸ್ಸು ಮತ್ತು ಮೀನರಾಶಿಯವರು ಓದಬೇಕಾದ್ರೆ ಒಂದು ಒಳ್ಳೆ ಸೆಕ್ಟರ್, ಯಾಕಂತಂದರೆ ನಾವೇನು ಆಯ್ಕೆ ಮಾಡ್ಕೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಜೀವನದಲ್ಲಿ ಅದೇ ಮುಖ್ಯ ಒಂದು ಅಂತ ಹೇಳ್ಬೋದು. ಹಾಗಾಗಿ ತುಂಬ ಧನಸ್ಸುಗೆ ಮತ್ತು ಮೀನಿಗೆ ಗುರು ತುಂಬ ಅವನು ಅಧಿಪತಿಯಾಗಿರೋದ್ರಿಂದ ಧನಸ್ಸು ಮತ್ತು ಮೀನರಾಶಿಯವರಿಗೆ ಈ ಹಣಕಾಸು ಇಲಾಖೆ ಅಂತ ಏನು ಹೇಳ್ತೀವಿ ಆ ಒಂದು ಸೆಕ್ಟರ್ ತೊಗೊಳ್ಬೋದು. ಅಂದರೆ ಯಾವ್ಯಾವ ಕೆಲಸ ಆಗತ್ತೆ ಅಂತ. ಮತ್ತು ಬ್ಯಾಂಕಿಂಗ್ ಮತ್ತು ಮುಜರಾಯಿ ಇಲಾಖೆ ಅಂತ ಹೇಳ್ತೀವಿ. ಮುಜರಾಯಿ ಇಲಾಖೆ ಇದೆಲ್ಲ ಗೌರ್ಮೆಂಟ್ ಜಾಬಿಗೆ ಬರುತ್ತೆ. ಮುಜರಾಯಿ ಇಲಾಖೆ ಆಗಿರ್ಬೋದು, ಅಥವಾ ಲೆಕ್ಚರರ್ಸ್, ಉಪನ್ಯಾಸಕ ವೃತ್ತಿ ಅಂತ ಹೇಳ್ತೀವಿ, ಲೆಕ್ಚರರ್ಸ್ ಆಗಿರ್ಬೋದು. ಅದೇ ರೀತಿ ವೇದ ಪಾರಾಯಣ ಮಾಡೋರು, ಪಂಡಿತರಿರ್ತಾರೆ, ಮತ್ತು ಜ್ಯೋತಿಷಿಗಳಿರ್ತಾರೆ, ಜ್ಯೋತಿಷ್ಯ, ಮತ್ತು ಹೇಳ್ಕೊಡೋರು, ಟೀಚರ್ಸು, ಟೀಚಿಂಗು, CEO ಗಳು, ಮತ್ತು ಯಾವುದಾದ್ರೂ ಒಂದು ಕ್ಷೇತ್ರವನ್ನು ನಡೆಸ್ತಕ್ಕಂಥ ಗುರುಗಳು, ಗುರು ವರ್ಯಕ್ಕೆ ಸೇರಿರೋ ಎಲ್ಲ ಕಾನ್ಸೆಪ್ಟನ್ನು ಕೂಡ ಇವ್ರಿಗೆ ಆಗ್ತಾ ಬರುತ್ತೆ. ಅಂದರೆ ಟೀಚರ್ಸಿಂದ ಹಿಡಿದು, ಯಾಕಂದರೆ ಎಲ್ಲರೂ ಉನ್ನತ ಹುದ್ದೆಗೆ ಹೋಗಬೇಕು ಅಂತಂದರೆ ತಪ್ಪಾಗತ್ತೆ. ಈ ಒಂದು ಪ್ರೊಫೆಷ್ನಲ್ಲು ಮತ್ತು ಕಂಪ್ಯೂಟರ್ ಇಂಜಿನಿಯರಿಂಗ್ಸು, ಮತ್ತು ಅದನ್ನು ಕೋಚ್ ಮಾಡ್ತಕ್ಕಂಥ ಕೋಚರ್ಸು, ಅದೇ ರೀತಿ ಧರ್ಮಗುರು ಅಂತ ನಾವು ಹೇಳ್ತೀವಿ, ಉಪನ್ಯಾಸಕರು ಅಂತಂದರೆ ಉಪದೇಶ ಮಾಡ್ತಕ್ಕಂಥವ್ರು, ಅದ್ರ ಬಗ್ಗೆ ಕೆಲವೊಂದು ಜ್ಯೋತಿಷ್ಶಾಸ್ತ್ರ ಆಗಿರ್ಬೋದು ಅಥವಾ ವೇದಗಳು, ಪಾರಾಯಣ ಅದನ್ನೆಲ್ಲ ಹೇಳ್ಕೊಡ್ತಕ್ಕಂಥ ಗುರುಗಳಾಗಿರ್ತಾರೆ, ಅವರಾಗಿರ್ಬೋದು. ಮತ್ತು ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಮೀನ ಮತ್ತು ಧನಸ್ಸು ರಾಶಿಯವರು ಬಹಳಷ್ಟು ಬೇಗ ಮುಂದುವರಿತಾರೆ ಅಂತ ಹೇಳ್ಬೋದು. ಅದರ ಜೊತೆ ಯಾಕಂದರೆ ರಾಜಕೀಯ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಇದು ಒಂಥರ ಈ ಸಾಫ್ಟ್ ನೇಚರ್ ಏನಿರುತ್ತೆ, ಸಾಫ್ಟ್ ನೇಚರಾಗಿ ಹೋಗುತ್ತೆ. ಅದ್ರ ಜೊತೆ ಸೇನೆ ಅಂತ ಬಂದಾಗ ಮಿಲ್ಟ್ರಿ ಅಂತ ಹೇಳ್ತೀವಿ. ಮಿಲ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಯಾವುದೇ ಒಂದು ಕೆಲಸಕ್ಕೆ ಸಂಬಂಧಿಸಿದಂಥ ಎಲ್ಲ ಹುದ್ದೆಗಳಲ್ಲಿ ಸೇರಿಕೊಳ್ಬೋದು ಅಂತ ಹೇಳ್ಬೋದು. ಮತ್ತು ಆಯುರ್ವೇದ ಅಂತ ಬಂದಾಗ ಕಂಪ್ಲೀಟ್ ಈ ಆಯುರ್ವೇದ ಅಂತ ಅಂದಾಗ ಆಯುರ್ವೇದದಲ್ಲಿ ಎಷ್ಟು ಗ್ರಂಥಗಳಿವೆ, ಧರ್ಮಗಳಿವೆ, ಅದ್ರ ಎಲ್ಲದರ ಬಗ್ಗೆನೂ ಅಧ್ಯಯನ ಮಾಡ್ತಕ್ಕಂಥದ್ದು. ಮತ್ತು ಅದರ ಜೊತೆಗೆ ಶಸ್ತ್ರಚಿಕಿತ್ಸೆ ಅಂತಂದರೆ ಆಪ್ರೇಷನ್ ಮಾಡ್ತಕ್ಕಂಥ ಒಂದು ಕೆಲಸ. ಶಸ್ತ್ರಚಿಕಿತ್ಸೆ ಅಂದರೆ ಇವಾಗ ಡಾಕ್ಟ್ರ್ ಏನು ಮಾಡ್ತಾರೆ, ಟೆಸ್ಟ್ ಮಾಡ್ತಾರೆ, ನೋಡ್ತಾರೆ. ಬಟ್ ಅವರು ಕೆಲವರು ಫಿಸಿಷಿಯನ್ ಆಗಿರ್ತಾರೆ, ಕೆಲವರು ಬೇರೆ ಸೆಕ್ಟರಲ್ಲಿರ್ತಾರೆ. ಆದರೆ ಈ ಶಸ್ತ್ರಚಿಕಿತ್ಸೆ ಅಂದಾಗ ಪರ್ಟಿಕ್ಯುಲರಾಗಿ ಆಪ್ರೇಷನ್ ಮಾಡ್ತಕ್ಕಂಥವ್ರು, ಮತ್ತು ಈ ಏನು ನಾವು ಆಪ್ರೇಷನ್ಗೆ ಹೋಗೋಕ್ಕೆ ಮುಂಚೆ ನಮಗೆ ಒಂದು ಇಂಜೆಕ್ಷನ್ನ ಕೊಡ್ತಾರೆ, ಅನಸ್ತೇಷಿಯಾ ಕೊಡ್ತಾರೆ. ಅದ್ರ ಬಗ್ಗೆ ಅದನ್ನು ಕೊಡ್ತಕ್ಕಂಥವ್ರು, ಯಾಕಂದರೆ ಹಿಂದೆ ಮುಂದೆ, ಯಾಕಂದರೆ ಅದು ಕೂಡ ಮನುಷ್ಯನಿಗೆ ತುಂಬ ಡೇಂಜರಸ್ ಆಗಿರುತ್ತೆ ಮೆಡಿಕಲ್ ಫೀಲ್ಡ್ ಅಂತ ಬಂದಾಗ. ಅದರಿಂದ ಪ್ರಾಣವನ್ನೇ ಕಳ್ಕೊಳ್ಬೋದು, ಹೆಚ್ಚು ಕಮ್ಮಿ ಆಗ್ಬೋದು. ಇದೆಲ್ಲವೂ ಯಾಕಂದರೆ ಅವರ ಒಂದು ಕಂಡೀಷನ್ ನೋಡಿ ಅನಸ್ತೇಷಿಯಾಗೆ ಇವರು ಅರ್ಹರ ಇಲ್ವಾ ಅಂತ ನೋಡ್ತಕ್ಕಂಥದ್ದು. ಆ ಒಂದು ಇದನ್ನು ಕೊಡ್ತಕ್ಕಂಥ ಒಂದು ಹುದ್ದೆ ಇವ್ರಿಗೆ ಹೇಳಿ ಮಾಡಿಸ್ತಕ್ಕಂಥದ್ದು, ಅನಸ್ತೇಷಿಯಾ ಅದ್ರ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥದ್ದು. ಮತ್ತು ನ್ಯಾಯವಾದಿ ಅಂತ ನಾವೇನು ಹೇಳ್ತೀವಿ, ಲಾಯರ್ಸ್ ಆಗಿರ್ಬೋದು, ಜಡ್ಜ್ ಆಗಿರ್ಬೋದು, ಇವರೆಲ್ಲರೂ ಈ ಒಂದು ಧನುರ್ ಮತ್ತು ಮೀನ ಲಗ್ನ ಅಥವಾ ರಾಶಿಗೆ ಈ ಒಂದು ಆಯ್ಕೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಮತ್ತು ನಿಮ್ಮ ಜಾತಕವನ್ನು ನೋಡಿಸ್ಕೊಳ್ಬೇಕಾಗತ್ತೆ. ಒಂದು ಸತಿ ನಿಮ್ಮ ಜಾತಕದಲ್ಲಿ ಗುರು ತುಂಬ ಬಲಿಷ್ಠನಾಗಿರಬೇಕು. ಅಂದರೆ ನಿಮ್ಮ ಜಾತಕದಲ್ಲಿ ನಿಮ್ಮ ಲಗ್ನ ಯಾವ್ದು ಬಂದಿರುತ್ತೋ ಗೊತ್ತಿಲ್ಲ. ನಾರ್ಮಲಾಗಿ ಧನುರ್ ಲಗ್ನ, ಮೀನರಾಶಿ, ಮೀನ ಲಗ್ನಕ್ಕೆ ಗುರುನೇ ಅಧಿಪತಿಯಾಗಿರ್ತಾನೆ. ಆದರೆ ಅವನು ಆ ಜಾಗದಲ್ಲಿ ಇಲ್ದಿರ ಬೇರೆ ಮನೆಗಳು ಇದ್ದು ಬೇರೆ ರಾಶಿಗಳಲ್ಲಿ ಅವನಿರ್ತಾನೆ. ಹಾಗಾಗಿ ಗುರು ಎಲ್ಲಿ ಬಲಿಷ್ಠನಾಗಿರ್ತಾನೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆವಾಗ ಆರ್ಟ್ಸ್ ತಗೋಬೇಕಾಗತ್ತೆ. ಅದೇ ರೀತಿ ಕುಜ ಮತ್ತು ಬುಧನ ಒಂದು ಕಾಂಬಿನೇಷನ್ ಇರುತ್ತೆ. ಆವಾಗ ಏನು ಮಾಡಬೇಕು, ಇದರಲ್ಲಿ ಗುರುನು ಮುಖ್ಯ ಪಾತ್ರ ಆಗಿರ್ತಾನೆ. ಯಾರು ಮೀನ ಮತ್ತು ಧನುರಾಶಿಯವರಿಗೆ ಲಗ್ನದವರಿಗೂ ಕೂಡ ಕುಜ ಮತ್ತು ಬುಧ ತುಂಬ ಸ್ಟ್ರಾಂಗ್ ಆಗಿದ್ದಾಗ ಸೈನ್ಸ್ ತಗೊಳ್ಬೇಕಾಗತ್ತೆ. ಮತ್ತು ಸೂರ್ಯ ಮತ್ತು ಬುಧ ಇವ್ರು ತುಂಬ ಬಲಿಷ್ಠನಾಗಿರಬೇಕು. ಅಂದರೆ ಅವ್ರ ಜಾತಕದಲ್ಲಿ ಅವರು ತುಂಬ ಪಾಸಿಟಿವ್ ಆಗಿರಬೇಕು, ಒಳ್ಳೆ ಜಾಗದಲ್ಲಿರಬೇಕು. ಆ ಥರ ಜಾಗದಲ್ಲಿದ್ದಾಗ ಕಾಮರ್ಸ್ ಆದರೂ ಕಾಮರ್ಸ್ ತೊಗೊಳ್ಬೇಕಾಗತ್ತೆ. ಹೀಗೆ ಈ ವಿಷಯವನ್ನು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಇದು ಸ್ಟಾರ್ಟಿಂಗ್ ಜಾತಕ ತೋರಿಸ್ಕೊಂಡಾಗ ಈ ಫಸ್ಟ್ PUC ಮತ್ತು ಸೆಕೆಂಡ್ PUC ಬೇಸಿಕಲಿ ನಾವು ಆರ್ಟ್ಸು, ಸೈನ್ಸು ಮತ್ತು ಕಾಮರ್ಸ್ಗೆ ಹೋಗ್ತೀವಿ. ಇದನ್ನು
ಮುಂದೆ ಯಾವುದು ಮಾಡಬೇಕು ಅನ್ನೋದು ಫಸ್ಟ್ ಇದನ್ನು ತಗೊಂಡಾಗ ಮುಂದಕ್ಕೆ ನಾವು ಏನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಮತ್ತು ಎಲ್ಲ ಥರದ ಗೌರ್ಮೆಂಟ್ ಹುದ್ದೆಯಲ್ಲಿ ಕೂಡ ಇರ್ಬೋದು. ಇವಾಗ ಹೇಳಿದೆ ಟೀಚರ್ ಆಗಿರ್ಬೋದು, ಪ್ರೊಫೆಸರ್ ಆಗಿರ್ಬೋದು, ಅದೇ ರೀತಿ ಪ್ರವಚನ ಮಾಡ್ತಕ್ಕಂಥವ್ರಾಗಿರ್ಬೋದು, ಇವರೆಲ್ಲರಿಗೂ ಇಷ್ಟೆಲ್ಲ ಆದರೂ ಕೂಡ ಯಾವುದೋ ಒಂದು ಮಠವನ್ನು ನಡೆಸ್ತಕ್ಕಂಥದ್ದು, ಇಲ್ಲ ಒಂದು ದೇವಸ್ಥಾನನ ಆಳ್ತಕ್ಕಂಥದ್ದು, ದೇವಸ್ಥಾನ ನಡೆಸ್ತಕ್ಕಂಥದ್ದು, ಮಠಾಧೀಶರಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಧನು ಮತ್ತು ಮೀನರಾಶಿಗೆ ಈ ಯೋಗ ಇರುತ್ತೆ. ಅವ್ರೇನು ಮಾಡಬೇಕು ಅಂದರೆ ಇವಾಗ ಏನು ಹೇಳಿದೆ, ಇದನ್ನು ಈಗ ಜನ್ರೇಷನಲ್ಲಿ ಇವಾಗ ಓದ್ಕೊಳ್ಳೋರಿಗೆ ಇದು ಸೂಟ್ ಆಗುತ್ತೆ. ಬಟ್ ಕೆಲವರೆಲ್ಲ ಕೇಳ್ತಾರೆ, ಓದ್ಕೊಂಡೇ ಇಲ್ಲ ಅವರೊಂದು ಮಠ ನಡೆಸ್ತಿದ್ದಾರೆ, ಅವರೊಂದು ಸ್ಕೂಲ್ ನಡೆಸ್ತಿದ್ದಾರೆ, ಅವ್ರು ಓದ್ಕೊಂಡೇ ಇಲ್ಲ ಅಂತ. ಅವರು ಓದ್ಕೊಂಡಿಲ್ಲದೆ ಇರೋರು ಒಂದು ಸ್ಕೂಲ್, ಯಾಕಂದರೆ ಓದಿರೋರು ಎಲ್ಲರೂ ಸ್ಕೂಲ್ ನಡೆಸ್ಬೇಕು ಅಂತ ಏನಿಲ್ಲ. ದುಡ್ಡಿದ್ರೆ ಏನು ಬೇಕಾದ್ರೂ ನಡೆಸ್ಬೋದು, ಅದು ಮೇಯ್ನ್ ಇಂಪಾರ್ಟೆಂಟ್. ಬಟ್ ಇಲ್ಲೇನಾಗುತ್ತೆ, ಓದಿ ನಾವು ಅದೇ ಕ್ಷೇತ್ರದಲ್ಲಿ ಅಲ್ಲೇ ಇದ್ದಾಗ ನಮಗೇನಾಗುತ್ತೆ, ಅದ್ರ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ತಿಳ್ಕೊಂಡಿರ್ತೀವಿ. ಅಲ್ಲೆಲ್ಲ ಒಂದು ಕಡೆ ನಮಗೆ ಲಾಸ್ ಆಗಲ್ಲ. ಇವಾಗ ಕೆಲವೊಬ್ಬರು ಏನು ಮಾಡ್ತಾರೆ, ಓದ್ಕೊಂಡಿರಲ್ಲ, ಅವ್ರಿಗೆ ಆಗದೇ ಇರೋಂಥ ಕೆಲಸ ಅಥವಾ ಆಗೋ ಕೆಲಸನೇ ಆಗಿರ್ಬೋದು, ತೊಗೊಂಡಾಗ ಅವ್ರು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕು. ಇದೇನೋ ಒಂದು ಸ್ಕೂಲ್ ನಡೆಸ್ತಾರೆ, ಅವ್ರಿಗೆ ಅದ್ರ ಬಗ್ಗೆ ಏನೂ ಇಲ್ಲ, ಬರೀ ದುಡ್ಡಿರುತ್ತಷ್ಟೇ, ಸ್ಕೂಲ್ ನಡೆಸ್ತಾ ಇರ್ತಾರೆ. ಅವ್ರೇನು ಮಾಡ್ತಾರೆ, ಅವ್ರಿಗೊಬ್ಬರು ಮ್ಯಾನೇಜರ್ನ ಇಟ್ಕೊಂಡಿರ್ತಾರೆ, ಅವ್ರಿಗೊಬ್ಬರು PA ಇಟ್ಕೊಂಡಿರ್ತಾರೆ, ಎಲ್ಲ ಒಂದು ಕಡೆ ಅವ್ರ ಮೇಲೆ ಡಿಪೆಂಡ್ ಆಗ್ತಾರೆ. ಅಥವಾ ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಒಂದು ಟೀಚರ್ಸ್ನಾಗಿರ್ಬೋದು, ಪ್ರಿನ್ಸಿಪಾಲ್ನಾಗಿರ್ಬೋದು, ಇವ್ರನ್ನೆಲ್ಲರನ್ನೂ ಕರೆಸ್ತಾರೆ, ಅವ್ರ ಮೇಲೆ ಕಂಪ್ಲೀಟ್ ಡಿಪೆಂಡ್ ಆಗಿರ್ತಾರೆ.